2 ಅಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ, ಗ್ರೂಪ್ 2 ಅಲ್ಲಿ ಆಪರೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆಪರೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಓಕೆನಾ. ಸೆಕೆಂಡ್ ಒನ್ ಕಾರ್ಪೊರೇಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟ್. ಕಾರ್ಪೊರೇಟಲ್ಲಿ ಯಾವ ರೀತಿಯಾದ ಆಡಿಟಿಂಗ್ ಅಕೌಂಟಿಂಗ್ ಮಾಡ್ತೀವಿ ಅಂತ, ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಓಕೆನಾ. ಥರ್ಡ್ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಗ್ರೂಪ್ 1ನಲ್ಲಿ ಏನು ನೋಡಿದ್ವಿ, ಗ್ರೂಪ್ 1 ಫಿನಾನ್ಷಿಯಲ್ ಅಕೌಂಟಿಂಗ್ ನೋಡಿದ್ವಿ. ಈ ಒಂದು ಗ್ರೂಪ್ 2 ಅಲ್ಲಿ ಏನು ನೋಡ್ತೀವಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನು ನೋಡ್ತೀವಿ. ಸೊ 4ಅಲ್ಲಿ ಏನಾಗಿರುತ್ತೆ, ಇದಿನ್ನೂ ಇದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೇಟಾ ಬಿಸ್ನೆಸ್ ಡೇಟಾ ಅನಾಲಿಸಿಸ್. ಬಿಸ್ನೆಸ್ ಡೇಟಾ ಅನಾಲಿಸಿಸ್. ಲಾಸ್ಟ್ ಒನ್ ಇಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆನಾ. ಇದು ಗ್ರೂಪ್ 2 ಆಗಿರುತ್ತೆ ಮಕ್ಕಳ. ಯಾವುದ್ಯಾವುದು, ಆಪರೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್, ಕಾರ್ಪೊರೇಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಡೇಟಾ ಅನಾಲಿಸಿಸ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್.